ಹಾಯ್ ಗೈಸ್, ನಾನಿವತ್ತೊಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ರೆಸಿಪಿ ಅಂತಂದರೆ ನಾನು ಬಾಣ್ತಿದ್ದಾಗ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ದಿದ್ದು. ಆಲ್ಮೋಸ್ಟ್ ತುಂಬ ಸರಿ ಕೊಟ್ಟಿದ್ದಾರೆ ನಮ್ಮಮ್ಮ ಊಟಕ್ಕೆ. ಸೊ ಅದನ್ನ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಈ ಖಾರದ ಪುಡಿನ ಮಾಡ್ಸೋಕ್ಕಿಂತ ಮುಂಚೆ ಸಪ್ರೇಟಾಗಿ ಮಾಡಿಸ್ಕೊತಾರೆ, ರೈಸ್ ಸಾಂಬಾರ್ ಪುಡಿ ಅಂತಂದ್ಬಿಟ್ಟು. ಆ ಪೌಡರಿಂದ ಈ ರೆಸಿಪಿ ಮಾಡೋದು. ಸೊ ಫಸ್ಟು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕೊಂಡಾದ್ಮೇಲೆ ಸ್ವಲ್ಪ ಕಾಯಿಲಾದ್ಮೇಲೆ ನಾನು ಅದಕ್ಕೆ ಎಣ್ಣೆ, ಸಾಸಿವೆ ಏನಿರುತ್ತೆ ಅದನ್ನ ಹಾಕ್ಕೊಂಡಿದ್ದು. ಅದಾದಮೇಲೆ ನಾನು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ 3 ಬೆಳ್ಳುಳ್ಳಿನ ಹಚ್ಕೊಂಡು ಇದನ್ನು ಮುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತುಂಬಾ ಕರ್ಬೇವಿನ ಸೊಪ್ಪು ಹಾಕಲಿ ತುಂಬಾ ಒಳ್ಳೆಯದು, ಕೂದಲಿಗೆ ಆಗಲಿ ಟೈಮಲ್ಲಿ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ ಕೂಡ ಬಾಣ್ತಿದ್ದು ತುಂಬ ಒಳ್ಳೆಯದು, ಅದಕ್ಕೆ ನನಗೆ ಬೆಳ್ಳುಳ್ಳಿ ತುಂಬಾ ಕೊಡೋರು. ಒಂದು ಇದರಲ್ಲಿ ಎಣ್ಣೆ ಹಾಕೋದ್ಮೇಲೆ ಅದನ್ನ ಹಾಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಹುಣಸೆ ಹುಳಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ನಾರ್ಮಲಾಗಿ ಇದಕ್ಕೆ ವಾಟರ್ ಕೂಡ ಏನು ಇದಕ್ಕೆ ನೀರು ಹಾಕ್ತೀನಿ ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ. ಸೊ ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸೊ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೊಂಡ್ರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ನಾನು ಎಲ್ಲ ಅಡುಗೆಗೂ ನಾನು ಹಿಂಗೆ ಯೂಸ್ ಮಾಡ್ತೀನಿ. ಮತ್ತು ಬಂದು ನಾನು ನಿಮ್ಗೆ ಹೇಳಿದ್ನಲ್ಲ ರೈಸ್ ಸಾಂಬಾರ್ ಪುಡಿ ಅಂತ ಅಂದ್ಬಿಟ್ಟು, ಅದು ಹೇಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ಅಂದರೆ ಕಲರ್ ಸ್ವಲ್ಪ ಡಿಮ್ ಇರುತ್ತೆ. ಖಾರದ ಪುಡಿಗಿಂತ ಸ್ವಲ್ಪ ಇದು ಕಲರ್ ವೈಟ್ಗಿರುತ್ತೆ. ಒಂದು ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ರೈಸ್ ಸಾಂಬಾರ್ ಪುಡಿ ಅಂತಂದರೆ ಯಾವುದು ಅಂತ ಅಂದ್ಬಿಟ್ಟು. ಸೊ ನಾನು ಇದನ್ನ ಟೀಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂಗಿರುತ್ತೆ ರೈಸ್ ಸಾಂಬಾರ್ ಪುಡಿ ಅಂತಂದರೆ. ಇದರಲ್ಲಿ ಈ ಗೊಜ್ಜು ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನ ಸ್ವಲ್ಪ ನೀವು ಬೇಯಿಸ್ಕೋಬೇಕಾಗುತ್ತೆ. ಫೈನಲಿ ರೈಸ್ ಸಾಂಬಾರ್ ಗೊಜ್ಜು ಆಗೈತೆ. ಒಂದು ರೈಸ್ ಸಾಂಬಾರ್ ಗೊಜ್ಜು ರೆಡಿಯಾಗೈತೆ. ಇದನ್ನ ಬಾಣ್ತೀವಿ. ಆಲ್ಮೋಸ್ಟ್ ನನಗೆ ಕೊಟ್ಟಿರೋದು ಬಾಣ್ತೀವಿ, ಇದನ್ನೆಲ್ಲ ಕೊಟ್ಟಿರೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊತಾರೆ. ಬಟ್ ಅದೇ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋತಾರೆ. ಆ ಟೈಮಲ್ಲೂ ಕೂಡ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಯಾರೂ ಕೊಡೋಲ್ಲ. ಬಟ್ ನಾರ್ಮಲ್ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ನನಗಂತೂ ಇಷ್ಟ ಆಗೋಲ್ಲ ಅದು. ಒಣಗಿನ ಮೆಣಸಿನ್ಕಾಯಿಲೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು.